ಪೇಪರನ್ನು ಪೇಪರ್ 2ದಲ್ಲಿರ್ತಕ್ಕಂಥ ಎಕ್ಸಾಮು 36ಕ್ಕೆ ಮುಗೀತು. ಅದರಲ್ಲಿ ಸೆಕೆಂಡ್ ಲ್ಯಾಂಗ್ವೇಜ್ ಹಿಂದಿಯ ಕೀ ಆನ್ಸರ್ಸನ್ನು ತಂದಿದ್ದೀನಿ. ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಪೇಪರ್ 1 ಮತ್ತು ಪೇಪರ್ 2ನ ಎಲ್ಲ ಕೀ ಆನ್ಸರ್ಸ್ಗಳನ್ನು ನಾನು ಪ್ರೊಬಬಿಲಿಟಿ ಆಗಿರ್ತಕ್ಕಂಥ ಹಾಕಿದ್ದೀನಿ. ಅದರ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ. ಸೊ ಎಲ್ಲವುಗಳ ಲಿಂಕ್ ಇದ್ದಾವೆ. ದಯಮಾಡಿ ವಿಡಿಯೋವನ್ನು ನೋಡಿ, ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ಈಗಾಗಲೇ KRTTಗೆ ಸಂಬಂಧಪಟ್ಟಂತೆ ತರಗತಿಗಳಿಗೆ ಸಂಬಂಧಪಟ್ಟಂತೆ ವಿಡಿಯೋಗಳು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿದ್ದಾವೆ. ಅಲ್ಲಿ SS ಇದೆ ಮತ್ತು ಸೈನ್ಸ್ ಇದೆ, ಎರಡೂ ವಿಡಿಯೋಗಳನ್ನಾಗಿ ಸಪ್ರೇಟಾಗಿ ಇಟ್ಟಿದ್ದೀವಿ. ಅವುಗಳನ್ನು ನೋಡಿ ಸೊ ಚೆನ್ನಾಗಿ ಸ್ಕೋರ್ ಆಗ್ತದೆ ಅಂತ ಹೇಳ್ತಾ, ಸೊ ಸೆಕೆಂಡ್ ಪೇಪರ್ ಹಿಂದಿ ಕ್ವಶನ್ ಪೇಪರ್ ನೋಡೋಣ. ಕ್ವಶನ್ ಪೇಪರ್ ತುಂಬಾ ಸರಳವಾಗಿರ್ತಕ್ಕಂಥದ್ದಿತ್ತು. 30ರಲ್ಲಿ 28 ಪ್ರಶ್ನೆಗಳಂತನೂ ಕೂಡ ಸೊ ನೇರವಾಗಿರ್ತಕ್ಕಂಥ ಪ್ರಶ್ನೆಗಳಿತ್ತು. ಯಾವುದೇ ರೀತಿಯಾಗಿರ್ತಕ್ಕಂಥ ಕಷ್ಟ ಅನ್ನಿಸ್ಲಿಲ್ಲ ಪೇಪರಲ್ಲಿ. ಓಕೆ, ಸೊ ಫಸ್ಟ್ ಪ್ಯಾರಾಗ್ರಾಫ್ ಇತ್ತು. ಇದರಲ್ಲಿರ್ತಕ್ಕಂಥದ್ದು ಇಷ್ಟು ಈಸಿ ಕ್ವಶನ್ ಪೇಪರು ಹಿಂದಿನೂ ಕೂಡ ಇರಲಿಲ್ಲ ಅಂತಲೇ ಅನ್ಬೋದು. 31st ಕ್ವಶನ್, ದುವಿಧಾ ನಷ್ಟಕರ ದೇತಿ ಹೇ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 3 ಏಕಾಗ್ರತಾಕು ಅಂತಕ್ಕಂಥದ್ದು ಉತ್ತರ. ಫಸ್ಟ್ ಲೈನಲ್ಲೇನೆ ಕೊಟ್ಟಿದ್ದಾರೆ, ದುವಿಧಾ ಏಕಾಗ್ರತಾಕೋ ನಷ್ಟಕರ ದೇತಿ ಅಂತಕ್ಕಂಥದ್ದು. ಇಷ್ಟು ಹಿಂಟ್ಸು ಮತ್ತೆ ಇಲ್ಲಿದೆ. ಓಕೆನಾ, ಡೆಡ್ ಈಸಿ. ನೆಕ್ಸ್ಟ್, ಮಿತ್ರಕ್ಕೆ ಮನ್ಮೆ ಕುತ್ತಾ ಬೇಡಿಯಾ ಕ್ಯೂ ಬನಾ ಅಂತ ಕೇಳಿದ್ದಾರೆ. ಸೊ 32ದಲ್ಲಿ ನಾವೇನು ಹೇಳ್ಬೋದು, ಭಯಕೆ ಕಾರಣ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಪ್ರಶ್ನೆ 3 ಅಂದರೆ 33, ಸೂತ್ರಕ್ಕೆ ಅನುಸಾರ ಹಮೇ ದೂರ ರಹನಾ ಹೇ ಅಂತ ಕೇಳಿದ್ದಾರೆ. ಸೊ 33ದಲ್ಲಿ ಬರ್ತಕ್ಕಂಥದ್ದು ಆಪ್ಷನ್ ಎಸ್. ಇಲ್ಲಿ ಎಲ್ಲರದು ಕೂಡ ಇದ್ದಾರೆ. ಸೊ ನೋಡಿ, ಸೂತ್ರಕ್ಕೆ ಅನುಸಾರ ಹತೋತ್ಸಾಹಿಯ, ನಿರಾಶವಾದಿ, ಡರ್ಪೋಕ್ ಅಂತ ಇದೆ. ಸೊ ಇನ್ ತೀನೋಸೆ ಅಂತಕ್ಕಂಥ ಆಪ್ಷನ್ ಏನಾಗ್ತದಪ್ಪ ಅಂದ್ರೆ ಸರಿ ಆಗ್ತದೆ. ಇನ್ನು ಸಿಕಾರಿ ಜೋರ್ಸೆ ಹಸ್ ಪಡಾ ಕ್ಯೂಕಿ ಅಂತ ಕೇಳಿದ್ದಾರೆ. ಸೊ ಇದರಲ್ಲೇನೆ ಉತ್ತರ ಇದೆ. ಎಸ್, ಜೋರ್ಸೆ ಹಸ್ ಪಡಾ ಭಲೆ ಮಾನಸ್ ವಹ ಬೇಚಾರ ಕುತ್ತಾ ಹೇ. ಸೊ ಇಲ್ಲೇನು ಬರ್ಬೋದು, ವಹ ಕುತ್ತಾ ಥಾ ಅಂತಕ್ಕಂಥದ್ದು ಆನ್ಸರ್ ಇಲ್ಲಿ ಬರ್ತದೆ. 34ದಲ್ಲಿ 4th ಅಂತಕ್ಕಂಥದ್ದು ಸರಿಯಾದ ಉತ್ತರ. 35ಗೆ ಹೋಗೋಣ. ನಿಮ್ನಲಿಖಿತ ಮೇತೆ ಅವ್ಯಯಿ ಭಾವ ಸಮಾಸ ಅಂತ ಕೇಳಿದ್ದಾರೆ. ಎಷ್ಟು ಈಸಿ ಇದೆ ನೋಡಿ. ಆತ್ಮಗೌರವ ತತ್ಪುರುಷ ಸಮಾಸ, ಆತ್ಮವಿಶ್ವಾಸ ತತ್ಪುರುಷ ಸಮಾಸ, ಬಂದೂಕಧಾರಿ ತತ್ಪುರುಷ ಸಮಾಸ, ಯಥಾಪೂರ್ವ ಅಂತಕ್ಕಂಥದ್ದು ಅವ್ಯಯಿ ಭಾವಿ ಸಮಾಸ. ಬಿಕಾಸ್ ಯಥಾ ಅಂತಕ್ಕಂಥದ್ದು ಏನದಪ್ಪ ಅಂದ್ರೆ ಅವ್ಯಯದಿಂದ ಕೂಡಿರ್ತಕ್ಕಂಥ ಶಬ್ದ. ಎಸ್. 36, ಭಲೆ ಮಾನಸ್ ವಹ ಬೇಚಾರ ಕುತ್ತಾ ಹೇ ವಾಕ್ಯ ಮೇ ಪ್ರಯುಕ್ತ ವಿರಾಮ ಚಿಹ್ನೆ ಅಂತ ಕೇಳಿದ್ದಾರೆ. ಫಸ್ಟ್ ಹಿಡಿದು ನೋಡ್ಕೊಂಡು ಹೋಗೋಣ. ಇದು ಉದ್ಧರಣ ಚಿಹ್ನೆ, ಇದು ಅಲ್ಪ ವಿರಾಮ, ಇದು ಪೂರ್ಣ ವಿರಾಮ. ಸೊ ಎಲ್ಲಿದೆ, ಫಸ್ಟ್ದಲ್ಲೇನೆ ಇರ್ತಕ್ಕಂಥದ್ದು ಉದ್ಧರಣ, ಅಲ್ಪ ವಿರಾಮ, ಪೂರ್ಣ ವಿರಾಮ. ಸೊ ಆಪ್ಷನ್ ಫಸ್ಟ್ 1 ಇಸ್ ದ ರೈಟ್ ಆನ್ಸರ್. ನಿಮ್ನಲಿಖಿತ ಮೇಸೆ ಬಹುವಚನ ಶಬ್ದ ಹೇ ಅಂತ ಕೇಳಿದ್ದಾರೆ. ಇಲ್ಲಿ ಸ್ವಲ್ಪ ನೀವೇನು ಮಾಡಬೇಕಪ್ಪ ಅಂತಂದರೆ ಎಸ್ ಸದೈವ ಏಕವಚನ ಮೇ ಪ್ರಯುಕ್ತ ಹೋನೆ ವಾಲೆ ಶಬ್ದ ಅಂತ ಸೊ ನಿಮಗೆ ಗೊತ್ತಾತಂದರೆ ಸೊ ಇದು ಗೊತ್ತಾಗ್ತದೆ. ಸೊ ಇಲ್ಲಿ ಬೇಚಾರ ಬೇಚಾರಿ ಆಗ್ತದೆ, ಗಾಥಾ ಗಾಥಾಯಿ ಅಂತಕ್ಕಂಥದ್ದು ಆಗ್ತದೆ. ಓಕೆನಾ. ಸೊ ಪತ್ನಿ ಅಂತಕ್ಕಂಥದ್ದು ಮತ್ತು ವಚನ ಅಂತಕ್ಕಂಥದ್ದಿದೆ. ಸೊ ಎರಡೂ ಕೂಡ ಏನಾಗ್ತವಪ್ಪ ಅಂದ್ರೆ ಸದೈವ ಏಕವಚನದಲ್ಲೇ ಪ್ರಯುಕ್ತವಾಗ್ತವೆ. ಬಟ್ ಹೇಳ್ತಕ್ಕಂಥದ್ದು ಪತ್ನಿ ಅಂತಕ್ಕಂಥದ್ದು ಸ್ವಲ್ಪ ಮೋಸ್ಟ್ ನಿಯರ್ ಆಗಿ ಉತ್ತರ ಇದೆ ಬರ್ತದೆ. ಇನ್ನು ಪ್ರಶ್ನೆ ಸಂಖ್ಯೆ 38 से 45 ತಕ್ಕ ಇರ್ತಕ್ಕಂಥದ್ದು ಹಾಡಿದೆ. ಸ್ವಲ್ಪ ಹಾಡು ನಿಮಗೆ ಅರ್ಥ ಮಾಡ್ಕೊಳ್ಬೇಕಾಗ್ತದೆ, ಯಾಕಂದರೆ ಪದೇ ಪದೇ ಪ್ರಾಕ್ಟೀಸ್ ಮಾಡಿದರೆ ಕಷ್ಟ ಇಲ್ಲ. ಮನುಷ್ಯಕೋ ಜಗಾನೇಕ ಅನುರೋಧ ಕವಿ ಇಸಸೆ ನಹಿ ಕರ್ತಾ ಅಂತ ಕೇಳಿದರೆ. ಇದರಲ್ಲಿ ಸೂರ್ಯಂದು ಇದೆ. 38ರಲ್ಲಿ ಆನ್ಸರ್ಸ್ ನೋಡೋದಾದರೆ ಪಕ್ಷಿನೂ ಇದೆ, ಹವಾನೂ ಇದೆ, ಜಲ್ ಅಂತಕ್ಕಂಥದ್ದು ಇಲ್ಲಿ ಎಲ್ಲಿ ಬಂದಿಲ್ಲ. ಓಕೆನಾ. ಸೊ ನೋಡಿ, ಫಸ್ಟ್ ಒಂದು ಕಡೆ ನೋಡಿದ್ರೆ ಇಲ್ಲಿ ಸೂರಜ್ ಇದೆ, ಇಲ್ಲಿ ಪವನ ಇದೆ, ಇಲ್ಲಿ ಪಂಚಿ ಇದೆ. ಓಕೆ, ಆಮೇಲೆ ಉನೆ ಪಾನೆ ಅಂತ ಇದೆ ಅಲ್ಲಿ. ಓಕೆನಾ. ಸೊ ಲಾಸ್ಟಲ್ಲಿನೂ ಕೂಡ ಕೊಟ್ಟಿದ್ರು ಸೂರಜ, ಪವನ, ಪಂಚಿ ಅಂತ ಇದೆ. ಸೊ ಈ ಮೂರನ್ನು ಕೂಡ ನಾವು ನೋಡಿದ್ರೆ ಜಲ್ ಅಂತಕ್ಕಂಥದ್ದು ಇಲ್ಲಿಲ್ಲ. ಸೊ 4th 1 ಇಸ್ ದ ರೈಟ್ ಆನ್ಸರ್. ಇನ್ನು ಕವಿ ಜಗಾನೆ ಕೆ ಲಿಯೇ ಕಹತಾ ಹೇ ಅಂತ ಕೇಳಿದ್ದಾರೆ. ಸೊ ನೋಡಿ, ಕವಿ ಜಗಾನೆ ಕೆ ಲಿಯೇ ಕಹತಾ ಹೇ ಇಲ್ಲೇ ಮೇಲೇನೆ ಆನ್ಸರ್ಸ್ ಇರ್ತಕ್ಕಂಥದ್ದು. ಎಸ್, ಆದ್ಮಿ ಕೋ ಜಗಾವೋ, ಆದ್ಮಿ ಕೋ ಹಿಲಾವೋ, ಆದ್ಮಿ ಜೋ ಸೋ ಪಡಾ ಹೇ, ಜೋ ಸಚ್ ಸೆ ಬೇಖಬರ್ ಅಂತ ಇದೆ. ಅಂದರೆ ಕ್ವಶನ್ ನಂಬರ್ 39ನಲ್ಲಿ ಆನ್ಸರ್ ಬರ್ತಕ್ಕಂಥದ್ದು ಜೋ ಸಚ್ ಸೆ ಬೇಖಬರೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಇನ್ನು 40ದಲ್ಲಿ ಭೈ ಸೂರಜ್ ಮೈ ಭೈ ಸಂಬೋಧನೆ ಅಂತ ಕೇಳಿದ್ದಾರೆ. ಸೊ ಭೈ ಅಂತಕ್ಕಂಥದ್ದು ಏನು ಹೇಳ್ಬೋದು, ಅಲ್ಲಿ ಸೂರಜ್ ಇಸೆ ಲಗಾವು, ಪವನ ಇಸೆ ಲಗಾವು, ಪಂಚಿ ಇಸಿಕೆ ಕಾನೋ ಪರ ಚಿಲ್ಲಾವು ಅಂತ ಇದೆ. ಸೊ ಇಲ್ಲಿ ಆಧಾರ ಪೂರ್ಣಕ ಅಂತಕ್ಕಂಥದ್ದನ್ನು ನಾವೇನು ಮಾಡ್ಬೋದು, ಆಪ್ಷನ್ಸ್ಗೆ ನಿಯರ್ ಆಗಿರ್ತಕ್ಕಂಥ ಆಪ್ಷನ್ಸ್ ಮತ್ತು ಸರಿಯಾಗಿರ್ತಕ್ಕಂಥದ್ದು 40ದಲ್ಲಿ ಫಸ್ಟ್ 1 ಇಸ್ ದ ರೈಟ್ ಆನ್ಸರ್. ನಿಮ್ನಲಿಖಿತ ಮೇಸೆ ಸಹಿ ಮಿಲಾನ್ ಹೇ ಅಂತ ಕೇಳಿದ್ದಾರೆ. ಸೊ ಇಲ್ಲೇ ನೋಡಿ, ಈ 3 ಸಾಲುಗಳಲ್ಲಿ ಇದ್ದಾವೆ. ಸೂರಜ್ ಜಗಾವು ಅಂತ ಇದೆ. ಸೊ ಇಲ್ಲಿ ಸೂರಜ್ ಉಟಾವ್ ಇದೆ, ಇದು ತಪ್ಪಾಗ್ತದೆ. ಸೆಕೆಂಡ್ ನೋಡಿ ಏನಿದೆ, ಪವನ ಹಿಲಾವು ಅಂತ ಇದೆ.
ಸೊ ಪವನ ಹಿಲಾನ, ಸೊ ಇದು ಸರಿಯಾಗಿರ್ತಕ್ಕಂಥ ಉತ್ತರ ಬರ್ತದೆ. ಓಕೆನಾ. ನೆಕ್ಸ್ಟ್ ಇಲ್ಲಿ ಪಂಚಿ ಚಿಲ್ಲಾವು ಅಂತ ಇದೆ. ಸೊ ಪಂಚಿ ಚಿಲ್ಲಾವು ಅಂತಕ್ಕಂಥದ್ರಲ್ಲಿ ಪಂಚಿ ಜಗಾನ ಅಂತ ಇದೆ. ಸೊ ಇದು ಫಸ್ಟ್ ಆಗಿರ್ತಕ್ಕಂಥದ್ದು ಏನಾಗ್ತದಪ್ಪ ಅಂದ್ರೆ ಹವಾ ಹಿಲಾನ ಅಂತಕ್ಕಂಥದ್ದು ರೈಟ್ ಆನ್ಸರ್ ಆಗ್ತದೆ. 42ದಲ್ಲಿ ಕವಿ ಕೆ ಅನುಸಾರ ಆದ್ಮಿ ಕೋ ಜಗಾನ ಹೇ ಅಂತ ಕೇಳಿದ್ದಾರೆ. ಸೊ ಉತ್ತರ ಓದ್ರೆ ಗೊತ್ತಾಗ್ತದೆ ಪದ್ಯದಲ್ಲಿ ಸಮಯ ಪರ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ನಿಮ್ನಲಿಖಿತ ಮೇ ಪ್ರಥಮ ಪ್ರೇರಣಾತ್ಮಕ ಕ್ರಿಯಾ, ಸೊ ಜಗಾನ ಅಂತಕ್ಕಂಥದ್ದು ಆಗ್ತದೆ. ಜಗ್ನ ಅಂತಕ್ಕಂಥದ್ದು ಕ್ರಿಯಾ ಶಬ್ದ, ಜಗವಾನ ಅಂತಕ್ಕಂಥದ್ದು ಏನು ದ್ವಿತೀಯ ಪ್ರೇರಣಾತ್ಮಕ ಕ್ರಿಯಾ ಶಬ್ದ. ಇನ್ನು ಆದ್ಮಿ ಶಬ್ದಕ ಸಟೀಕ್ ಸ್ತ್ರೀಲಿಂಗ ರೂಪ ಹೇ ಅಂತ ಕೇಳಿದ್ದಾರೆ. ನೋಡಿ, ಯುವಕ ಯುವತಿ ಆಗ್ತದ, ಸ್ತ್ರೀದು ಪುರುಷ ಆಗ್ತದ, ನಾರಿದು ನರ್ ಆಗ್ತದ, ಆದ್ಮಿದು ಔರತ್ ಆಗ್ತದ. ಫೋರ್ತ್ ಒನ್ ಈಸ್ ದ ರೈಟ್ ಆನ್ಸರ್. ನಿಮ್ನಲಿಖಿತ ಮೈಸೆ ಪ್ರತ್ಯಯ ಯುಕ್ತ ಶಬ್ದ ಹೇ ಅಂತ ಕೇಳಿದ್ದಾರೆ. ಪ್ರತ್ಯಯ ಅಂದರೆ ಲಾಸ್ಟಿಗೆ ಬರಬೇಕು, ಉಪಸರ್ಗ ಅಂದರೆ ಮೊದಲೇ ಬರಬೇಕು. ಬೇಖಬರ್ ಉಪಸರ್ಗ, ಬೇವಕ್ತ ಉಪಸರ್ಗ. ಸೊ ಇಲ್ಲಿ ಪವನ ಅಂತಕ್ಕಂಥದ್ದು ಪ್ರತ್ಯಯುಕ್ತ ಶಬ್ದ ಅಂತ ನಾವೇನು ಮಾಡ್ಬೋದು, ಬರ್ಬೋದು. 46ಅಲ್ಲಿ ನಿಮ್ನಲಿಖಿತ ಮೈಸೆ ಆಸನ್ನ ಭೂತಕಾಲ ಹೇ ಅಂತ ಕೇಳಿದರೆ. ಸೊ 46ರಲ್ಲಿ ಹಲ್ವಾಯಿನೇ ಜಲೇಬಿ ಬನಾಯಿ ಹೇ ಅಂತಕ್ಕಂಥದ್ದು. ಸೊ ಇದು ಆಸನ್ನ ಭೂತಕಾಲ್ಗೆ ಉದಾಹರಣೆ ಆಗ್ತದೆ. 47ನಲ್ಲಿ ಅಧ್ಯಾಪಕನೇ ಛಾತ್ರ ಕೋ ಕಿತಾಬ್ ದಿ ಅಂತ ಇದೆ. ಕರ್ತಾನೆ ಕರಮ್ ಕೋ. ಓಕೆನಾ. ಸೊ ಕರಮ್ ಕೋ ಅಂತಕ್ಕಂಥದ್ದು, ಸೊ ಕರ್ಮ ಅಂತಕ್ಕಂಥದ್ದು ಫಸ್ಟ್ ಒನ್ ಇಸ್ ದ ರೈಟ್ ಆನ್ಸರ್. ಕಾರಕಗಳನ್ನು ಬಾಹೆಟ್ ಹಾಕಲೇಬೇಕು. ಎಲ್ಲ ಎಕ್ಸಾಮ್ಗಳಿಗೂ ಕೂಡ ಕಾರಕಗಳೇ ಬರ್ತಾವೆ. ವಾರ್ಷಿಕೋತ್ಸವದಲ್ಲಿದೆ, ಓ ಪ್ರತ್ಯಯ ಇದೆ. ಸೊ ಓ ಪ್ರತ್ಯಯ ಅಂತಂದ್ರೆ ಅದು ಪುನಃಸಂಧಿ ಆಗ್ತದೆ. ಶುದ್ಧ ವಾಕ್ಯ ಪಹಚಾನಿ ಅಂತ ಇದೆ. ಮೈ ಆಪ್ಕೆ ದರ್ಶನ್ ಕರ್ನೆ ಆಯಾ ಹೂ ಅಂತಕ್ಕಂಥದ್ದು 49ನಲ್ಲಿ ಸೆಕೆಂಡ್ ಒನ್ ಇಸ್ ದ ರೈಟ್ ಆನ್ಸರ್. ಇನ್ನು ನೆಕ್ಸ್ಟ್ ನಿಮ್ನಲಿಖಿತ ಮೈಸೆ ಉಷ್ಮ ವ್ಯಂಜನಿ ಅಂತ ಕೇಳಿದರೆ. ಸಹ ಅಂತಕ್ಕಂಥದ್ದು ಉಷ್ಮ ವ್ಯಂಜನಗಳೇ ಆಗ್ತವೆ. 51ದಲ್ಲಿ अपने भाव और विचारों को मौखिक भाषा के द्वारा व्यक्त करना कहलाता है ಅಂತ ಕೇಳಿದ್ದಾರೆ. ಮೌಖಿಕ ಭಾಷೆಯ ಮೂಲಕ ಅದನ್ನೇನು ಮಾಡಬೇಕು, ವಿಚಾರ ಮತ್ತು ಭಾವನೆಗಳನ್ನ ಹೇಳೋದು ಬೋಲನಾ ಕೌಶಲ್ ಅಂತಕ್ಕಂಥದ್ದು ಆಗ್ತದೆ. ಇನ್ನು ಪ್ರಾಥಮಿಕ ಕಕ್ಷಾವೊಮ್ಮೆ ಸಸ್ವರ ವಾಚನಕ ಕ್ಯಾ ಮಹತ್ವ ಹೇ ಅಂತ ಇದೆ. ಅದು 3 ಆಗ್ತದೆ. ಆತ್ಮವಿಶ್ವಾಸ ವೃದ್ಧಿ, ಉಚ್ಚಾರಣ ಶುದ್ಧತಾ, ಮೌನ ವಾಚನಕ ಆಧಾರ್ ಬಂತಾ ಹೇ ಅಂತಕ್ಕಂಥದ್ದು. ಸೊ ಫೋರ್ತ್ ಒನ್ ಇಸ್ ದ ರೈಟ್ ಆನ್ಸರ್. ಪ್ರತಿಲೇಖನ ಅಂದರೆ ದೇಖಕರ್ ಲಿಖನ, ಶ್ರುತಲೇಖನ ಅಂದರೆ ಸುನಕರ್ ಲಿಖನ ಅಂತಕ್ಕಂಥದ್ದು. ಇನ್ನು ನಿಮ್ನಲಿಖಿತ ಮೈಸೆ ಕವಿತಾ ಶಿಕ್ಷಣ ಪ್ರಣಾಲಿ ನಹಿ ಅಂತ ಕೇಳಿದರೆ. ಅಭಿನಯ ಮಾಡ್ತೀವಿ, ಅರ್ಥಬೋಧ ಮಾಡ್ತೀವಿ, ಗೀತ ಮಾಡ್ತೀವಿ, ನಿಗಮನ ಇದು ವ್ಯಾಕರಣ ಪ್ರಣಾಲಿ. 55ದಲ್ಲಿ जिस साधन द्वारा यह ज्ञात होता है कि कार्य पूरा होने पर निश्चित उद्देश्यों की पूर्ति किस हद तक हुई है यह कहलाता है ಅಂತ ಕೇಳಿದ್ದಾರೆ. ಸೊ ನೋಡಿ ಅಲ್ಲಿ ಏನಿದೆ ಅಂತಂದರೆ, जिस साधन द्वारा यह ज्ञात होता है कि कार्य पूरा होने पर निश्चित उद्देश्यों की पूर्ति किस हद तक हुई है यह कहलाती ಅಂತ ಹೇಳಿದ್ರೆ ಇಲ್ಲಿ ಸಾಧನ ಅಂತ ಕೇಳಿದ್ದಾರೆ. ಸೊ ಸಾಧನ ಅಂತಂದರೆ ನಾವೇನು ಹೇಳ್ಬೋದು, ಪ್ರಶ್ನೆ ಪತ್ರಿಕಾ ಅಂತಕ್ಕದ್ದನ್ನು ಬಳಸಬಹುದು. ಇನ್ನು ಔಪಚಾರಿಕ ಪಾಠ ಯೋಜನಾಕ ಸೋಪಾನೆ ಕೇಳಿದ್ದಾರೆ. ಸೊ ಔಪಚಾರಿಕ ಪಾಠದಲ್ಲಿ 4 ಸೋಪಾನಗಳು. ವ್ಯಾಕರಣ ಶಿಕ್ಷಣ ಮೇ ಆಗಮನ ವಿಧಿ ಅಂತಿದೆ. ಸೊ ಆಗಮನ ವಿಧಿ ಅಂತಕ್ಕಂಥದ್ದು ಅದು ಪುರಾಣಿ ವಿಧಿನೂ ಆಗೋದಿಲ್ಲ, ಆಮೇಲೆ ಕಥನಕ್ಕೂ ಮಹತ್ವ ಆಗೋದಿಲ್ಲ. ನಿಯಮ और ಸಿದ್ಧಾಂತ पर आधारित एक मनोवैज्ञानिक विधि. ಎರಡೂ ಕೂಡ ಆಪ್ಷನ್ಸ್ ಏನಾಗ್ತವಪ್ಪ ಅಂದ್ರೆ ಸರಿ ಆಗ್ತಾವೆ. ಇನ್ನು ಕಿಸಿ ವಿಷಯಕ್ಕೆ ಅಧಿಗಮ ತಥಾ ಶಿಕ್ಷಣ ಕೋ ಯೋಜನಾಬದ್ಧ ಕ್ರಮ कहलाता है ಅಂತ ಕೇಳಿದ್ದಾರೆ. ಏನಿದೆ, ಬೋಧನೆ ಮತ್ತು ಕಲಿಕೆ ಅಂತಕ್ಕಂಥದ್ದು ಯೋಜನಾಬದ್ಧವಾಗಿ ನಡೆಸ್ತಕ್ಕಂಥದ್ದು ಏನು ಕೇಳಿದರೆ ಪಾಠ್ಯಕ್ರಮ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. ಕ್ರಿಯಾಕಲಾಪನೂ ಆಗೋದಿಲ್ಲ, ಪಾಠ ನಿಯೋಜನೂ ಆಗೋದಿಲ್ಲ, ಪಾಠ್ಯ ಸಾಮಗ್ರಿನೂ ಆಗೋದಿಲ್ಲ. लिखित भाषा का आधार, लिखित भाषೆಗೆ ಆಧಾರವೇ ಲಿಪಿ ಅಂತಕ್ಕಂಥದ್ದು ರೈಟ್ ಆನ್ಸರ್. यदि कोई विद्यार्थी अपने सामने आने वाली समस्या का समाधान पूर्ण रूप से अथवा अंश रूप से कर लेता है तो उसमें है ಅಂತ ಕೇಳಿದ್ದಾರೆ. ಅಲ್ಲಿ ಏನು ಕೇಳಿದ್ದಾರೆ, ಆ ಹುಡುಗ ತನ್ನಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನ ಪೂರ್ಣ ರೂಪದಲ್ಲಿ ಅಥವಾ ಭಾಗಶಃವಾಗಿ ಆತ ಏನು ಮಾಡ್ತಾನೆ, ತನ್ನ ಪರಿಹಾರವನ್ನು ತಾನೇ ಮಾಡಿಕೊಂಡ್ರೆ ಏನಂತ ಕರೀತಾರೆ ಅಂತ ಕೇಳಿದ್ದಾರೆ. ಸೊ ವಿಶೇಷತೆ ಆಗೋದಿಲ್ಲ, ನವೀನತೆ ಆಗೋದಿಲ್ಲ, ಮೌಲಿಕತೆ ಅಂತಂದ್ರು. ಬಟ್ ಇದರಲ್ಲಿ ಸೃಜನಾತ್ಮಕತೆ ಅಂತಕ್ಕಂಥದ್ದು ಏನಾಗ್ತದಪ್ಪ ಅಂದ್ರೆ ಅವನಲ್ಲಿ ಸೃಜನಶೀಲತೆ ಇದೆ, ಹೊಸದನ್ ಇದೆ. ಸೊ ಏನೋ ಪರಿಹಾರ ಕಂಡುಹಿಡ್ದಾನ ಅನ್ನೋದನ್ನು ನಾವು ಏನು ಮಾಡ್ಬೋದು, ಹೇಳ್ಬೋದು. ಯಾವ ಗುಣ ಇದೆ ಅನ್ನೋದನ್ನು ಅವ್ರು ಏನು ಮಾಡಿದ್ದಾರೆ, ಕೇಳಿದ್ದಾರೆ. ಇಷ್ಟು KRTT ಸಂಬಂಧಪಟ್ಟಂತೆ ಹಿಂದಿ ಕೀ ಆನ್ಸರ್ಸ್ಗಳಿತ್ತು. ಸೊ ನನ್ನ ನಾಲೆಜ್ಗೆ ಸಂಬಂಧಪಟ್ಟಂತೆ 4 ಕೀ ಆನ್ಸರ್ ಕೊಟ್ಟಿದ್ದೀನಿ. ಸೊ ಇನ್ನೂ ಡಿಪಾರ್ಟ್ಮೆಂಟ್ದವರು ಬಿಡ್ತಾರೆ. ಸೊ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಬಾಯ್.